ಟೈಮ್ ಇಟ್ಕೊಂಡು ನೋಡಿ ನಾನು ಹಬೆ ಮಾಡಿಕೊಂಡು ಓಪನ್ ಮಾಡ್ತಾಯಿದ್ದೀನಿ. ಹಸಿಮೆಣಸಿನಕಾಯಿ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಹಾಗೆ ನಾವು ಇವತ್ತು ಇಡ್ಲಿ ಪಾತ್ರೆಯಲ್ಲಿ ಹಬೆ ಮಾಡಿಕೊಂಡು ಮೆಣಸಿನಕಾಯನ್ನು ಒಂದು ಫ್ರೈ ಮಾಡಿ ತಿಂಗಳಾನುಗಟ್ಟಲೆ ಇಟ್ಕೊಳ್ಬೋದು. ಮೊದಲಿಗೆ ನಾನು 1/4 kg ಆಗುವಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರ ಜಾಸ್ತಿ ಇದೆ, ಫ್ರೆಶ್ ಆಗಿರುವ 1/4 kg ಹಸಿಮೆಣಸಿನಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ತೊಟ್ಟು ಕೀಳಬಾರ್ದು, ತೊಟ್ಟು ಸಮೇತವಾಗಿ ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಳ್ಳೋಣ. ಹಸಿಮೆಣಸಿನಕಾಯಲ್ಲಿ ತುಂಬ ವೆರೈಟಿ ಹಸಿಮೆಣಸಿನಕಾಯಿ ಇದೆ. ದಪ್ಪ ಮೆಣಸು ಇದೆ, ಹಾಗೆ ದುಂಡ ಮೆಣಸಿನಕಾಯಿ ಇದೆ, ಉದ್ದ ಮೆಣಸಿನಕಾಯಿ ಇದೆ. ಹಾಗೆ ನಾನು ತೊಗೊಂಡಿರೋದು ಚಿಕ್ಕದು, ತುಂಬ ಖಾರ ಇದೆ ಇದು, ಅದನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ರೌಂಡ್ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತಳದಲ್ಲಿ ನೀರು ಹಾಕಿ 2 ಸೆಟ್ಟಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ ಒಂದು 5 ನಿಮಿಷ ಇದನ್ನು ನಾವು 5 ನಿಮಿಷ ಹಬೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಟೈಮ್ ಮಾಡ್ಕೊಳ್ಬಾರ್ದು. ಜಾಸ್ತಿ ಟೈಮ್ ಮಾಡಿಕೊಂಡ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ 5 ನಿಮಿಷ ಟೈಮ್ ಇಟ್ಕೊಂಡು ನೋಡಿ ನಾನು ಹಬೆ ಮಾಡಿಕೊಂಡು ಓಪನ್ ಮಾಡ್ತಾಯಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಸ್ವಲ್ಪ ದಪ್ಪ ಮೆಣಸಿನಕಾಯಿ ಇದ್ದರೆ ಅದನ್ನು ಅರ್ಧ ಹೋಳು ಮಾಡಿ ನಾವು ಸ್ವಲ್ಪ ಹೊತ್ತು ಹಬೆ ಮಾಡ್ಕೊಳ್ಬೇಕು. ಆದರೆ ನಾನು ಚಿಕ್ಕ ಮೆಣಸಿನಕಾಯಿ ತೊಗೊಂಡಿರೋದ್ರಿಂದ ಅದನ್ನು ಕಟ್ ಮಾಡಿಲ್ಲ. ಈಗ 5 ನಿಮಿಷ ಆದ ತಕ್ಷಣ ಇದನ್ನು ಇವಾಗ ಒಂದು ಚಿಕ್ಕದಾಗಿರುವ ಒಂದು ಬೌಲಿಗೆ ತಗೊಂಬಿಡೋಣ. ಮಾಡುವ ವಿಧಾನ ತುಂಬ ಸುಲಭ. ಮತ್ತು ನಾವು ಕೆಲವೊಂದು ಈ ಮೆಣಸಿನಕಾಯಿ ಉಪ್ಪಿನಕಾಯಿನೆಲ್ಲ ಹಾಕಿದರೆ 2-3 ದಿನ ಆಗೋವರೆಗೂ ಅದನ್ನು ತಿನ್ನೋಕ್ಕಾಗೋದಿಲ್ಲ. ಇದು ಸ್ವಲ್ಪ ಉಪ್ಪಿನಕಾಯಿ ಟೈಪೇ ಬರುತ್ತೆ. ಆದರೆ ಇದನ್ನು ತಕ್ಷಣದಲ್ಲೇ ನಾವು ಆ ರುಚಿನ ನಾವು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬೇಯಿಸ್ಬಿಟ್ಟು ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಹಾಕ್ಕೊಂಡಿರುವ ಬೌಲಿಗೆ ಕೂಡ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಹಾಕ್ಕೊಂಬಿಡಿ. ನಾನೊಂದು ಸಣ್ಣ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮೆಣಸಿನಕಾಯಿ ತಣ್ಣಗಾದಮೇಲೆ ನಾವು ಉಪ್ಪನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಹುಳು ನಿಂಬೆಹಣ್ಣು, ಅರ್ಧ ಅಥವಾ 1 ನಿಂಬೆಹಣ್ಣಿನ ರಸವನ್ನು ನೀವು ಸೇರಿಸ್ಕೊಳ್ಳಿ. ಇದು ಜಾಸ್ತಿ ಖಾರ ಇರೋದ್ರಿಂದ ಸ್ವಲ್ಪ ಹುಳಿ ಹಾಕೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ. ನಿಂಬೆಹಣ್ಣಿನ ಹುಳಿ ಹಾಕಿದ ತಕ್ಷಣ ಸ್ವಲ್ಪ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಚಮಚದಷ್ಟು ಸೋಂಪು ಕಾಳು, ಅರ್ಧ ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಸಾಸಿವೆ, ಹಾಗೆ 1/4 ಚಮಚದಷ್ಟು ಮೆಂತ್ಯ, ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಗರಿಯಾಗಿ ರೋಸ್ಟ್ ಮಾಡಿಕೊಂಡು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಕುಟ್ಟೋಕಲ್ಲಿದ್ದರೆ ಕುಟ್ಟೋಕಲ್ಲಲ್ಲಿ ಕೂಡ ಇದನ್ನು ತರಿಯಾಗಿ ಪೌಡ್ರನ್ನ ರೆಡಿ ಮಾಡ್ಕೊಳ್ಬೋದು. ನಾನು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ತರಿ ಪೌಡ್ರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಮೆಣಸಿನಕಾಯಿಗೆ ತರಿಯಾಗಿರುವ ಪೌಡ್ರನ್ನು ಹಾಕಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಉಪ್ಪಿನಕಾಯಿ ಹಾಕ್ತೀವಲ್ಲ, ದೊಡ್ಡಲಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ಕಂಚಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ಅದಕ್ಕೆಲ್ಲ ಇದೇ ರೀತಿಯಾಗಿ ಪೌಡ್ರ್ ಮಾಡಿ ಹಾಕ್ತೀವಿ. ಅದೇ ರುಚಿ ಸಿಗುತ್ತೆ ನಮಗೆ. ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು. ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಮತ್ತೊಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಒಂದು 100 ಗ್ರಾಮ್ ಆಗುವಷ್ಟು ಎಣ್ಣೆ, 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸಿಡಿದ ತಕ್ಷಣ ಒಂದು ಮುಷ್ಟಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ 4-5 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ಸಮೇತವಾಗಿ ಜಜ್ಜಿ ಹಾಕಿದ್ದೀನಿ. ಈ ಉಪ್ಪಿನಕಾಯಿ ಒಗ್ಗರಣೆ ರೆಡಿ ಮಾಡ್ತೀವಲ್ಲ, ಆ ರೀತಿಯಾಗಿ ಇರಬೇಕಿದು. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ಖಾರದ ಪುಡಿಯನ್ನು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. 1/4 ಚಮಚದಷ್ಟು ಅರಿಶಿನವನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಈಗ ಮೆಣಸಿನಕಾಯಿಗೆ ಹಾಕುವಂತಹ ಘಮಘಮಿಸುವ ಒಗ್ಗರಣೆ ರೆಡಿ ಆಯಿತು. ಈಗ ಈ ಒಂದು ಮೆಣಸಿನಕಾಯಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಒಗ್ಗರಣೆ ಬಿಸಿ ಇರುವಾಗ ಹಾಕಬಾರ್ದು. ತಣ್ಣಗಾದಮೇಲೆ ಈ ಒಂದು ಮೆಣಸಿನಕಾಯಿಗೆ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಬಿಸಿ ಇರುವಾಗ ಹಾಕಿದರೆ ಬೇಗ ಹಾಳಾಗುತ್ತೆ, ಬೇಗ ಮೆತ್ತಗಾಗುತ್ತೆ. ಹಾಗಾಗಿ ತಣ್ಣಗಾದಮೇಲೆ ಹಾಕಿದರೆ ಇನ್ನೂ ಜಾಸ್ತಿ ದಿನಗಳಾಗ 1 2ರಿಂದ 3 ತಿಂಗಳವರೆಗೂ ಇದನ್ನು ನಾವು ಇಟ್ಟು ತಿನ್ಬೋದು. ಫ್ರಿಜ್ಜಲ್ಲಿಟ್ಟರೆ ಇರುತ್ತೆ.
ಹಾಗೇ ಇಟ್ಟರೆ ಒಂದು 2ರಿಂದ 3 ತಿಂಗಳವರೆಗೂ ಇಟ್ಟು ನಾವು ತಿನ್ಬೋದು. ಇದರಲ್ಲಿ ಡ್ರೈ ಆಗಿ ಇರೋದ್ರಿಂದ ಯಾವುದೂ ಹಸಿ ಅಂಶ ನಾವು ತಾಗಿಸದೇ ಕಾರಣ ಇದು ತುಂಬ ದಿನಗಳ ಕಾಲ ಇದು ಬಾಳಿಕೆ ಬರುತ್ತೆ. ಈಗ ನೋಡಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಘಮಘಮಿಸುವ ಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಮೆಣಸಿನ್ಕಾಯಿ ಫ್ರೈ ಅಂತನಾರು ಹೇಳ್ಬೋದು, ಉಪ್ಪಿನಕಾಯಿ ಅಂತನಾರು ಹೇಳ್ಬೋದು. ಒಂದೇ ಒಂದು ಪೀಸ್ ಊಟಕ್ಕೆ ರಸಮ್ ಇದ್ದರೆ ಸಾಕಾಗುತ್ತೆ. ಊಟಕ್ಕಾಗಿರ್ಬೋದು, ಬಿಸಿ ಬಿಸಿ ಚಪಾತಿ ಜೊತೆಗೆ ಒಂದೇ ಒಂದು ಮೆಣಸಿನ್ಕಾಯಿ ಇಟ್ಕೊಂಡ್ರೆ ಮೆಣಸಿನ್ಕಾಯಿ ನೋಡ್ತಾನೆ ಚಪಾತಿ ತಿಂದು ಖಾಲಿ ಆಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ ಬಾಟಲ್ಗೆ ಹಾಕಿ ಎತ್ತಿಟ್ಕೊಳ್ಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಬಾಟಲನ್ನ ತೊಗೊಂಡಿದ್ದೀನಿ. ಇದೇ ರೀತಿ ಒಂದು 1/4 kg ಅರ್ಧ kg ಹಸಿ ಮೆಣಸಿನ್ಕಾಯಿ ಫ್ರೆಶ್ ಆಗಿರುವುದು ತಂದಿದ್ರೆ ಅರ್ಧ ಗಂಟೆಯಲ್ಲಿ ತಿಂಗಳಾನುಗಟ್ಟಲೆ ಇಟ್ಟು ತಿನ್ನುವಂತಹ ನೀವು ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಬೋದು. ತುಂಬ ರುಚಿಕರವಾಗಿರುತ್ತೆ ಮತ್ತು ಸ್ವಲ್ಪ ಖಾರ ಇದೆ. ಮಕ್ಕಳಿಗಾದರೆ ಸ್ವಲ್ಪ ಖಾರ ಕಡಿಮೆ ಇರುವಂತಹ ಮೆಣಸಿನ್ಕಾಯಿನ ನೀವು ಮಾಡ್ಬೋದು. ಈ ರೀತಿಯಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಸಿಂಪಲ್ ಆಗಿರುವ ಮೆಣಸಿನ್ಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ.